ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕುಸುಮ್ ಎ ಯೋಜನೆಯನ್ನು ಶೀಘ್ರದಲ್ಲಿ ಜಾರಿ ಮಾಡಲಿದ್ದೇವೆ, ಸಚಿವ ಕೆಜೆ ಜಾರ್ಜ್. ಮೀನುಗಾರರನ್ನು ರೈತರು ಎಂದು ಪರಿಗಣಿಸಿದ ಮಹಾರಾಷ್ಟ್ರ. 2024-25ರಲ್ಲಿ 655.94 ಲಕ್ಷ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ ಭಾರತದ ರೈತರು. ಇದು ಸಾರ್ವತ್ರಿಕ ದಾಖಲೆ. ಭಾರತದಿಂದ ಬರುವ ಶೇಂಗಾ ಮತ್ತು ಗೋಧಿಯನ್ನು ಅಫ್ಲೋಟಾಕ್ಸಿನ್ ಪರೀಕ್ಷೆಗೆ ಒಳಪಡಿಸಲಿರುವ ಇಂಡೋನೇಷ್ಯಾ. 1.79 ಲಕ್ಷ ಟನ್ ಸಾಸಿವೆಯನ್ನು ನೇರವಾಗಿ ರೈತರಿಂದ ಖರೀದಿಸಿದ ನಫೆಡ್. ಏರುತ್ತಿದೆ ಕಾಳುಮೆಣಸಿನ ಬೇಡಿಕೆ, ಕಿಲೋಗ್ರಾಮಿಗೆ 1,000 ರೂಪಾಯಿ ಆಗುವ ಸಾಧ್ಯತೆ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕುಸುಮ್ ಎ ಯೋಜನೆಯನ್ನು ಶೀಘ್ರದಲ್ಲಿ ಜಾರಿ ಮಾಡಲಿದ್ದೇವೆ, ಸಚಿವ ಕೆಜೆ ಜಾರ್ಜ್. ರೈತರಿಗೆ ಸೋಲಾರ್ ಪಂಪ್ಸೆಟ್ ಖರೀದಿಸಲು ಸಬ್ಸಿಡಿ ನೀಡುವ ಕುಸುಮ್ ಬಿ ಮತ್ತು ಕೆಇಬಿ ಕರೆಂಟ್ ಸಂಪರ್ಕ ಇರುವ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಅಳವಡಿಸಬಲ್ಲ ಕುಸುಮ್ ಸಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಕುಸುಮ್ ಬಿಯಲ್ಲಿ ರೈತರಿಗೆ 80%, ಕುಸುಮ್ ಸಿಯಲ್ಲಿ ರೈತರಿಗೆ 60% ಸಹಾಯಧನ ಸಿಗುತ್ತದೆ. ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಪನ್ನ ಮಹಾಭಿಯಾನ ಅಥವಾ ಕುಸುಮ್ ಯೋಜನೆಯಲ್ಲಿ ಮೊದಲನೆಯದು ಅಂದರೆ ಅದು ಕುಸುಮ್ ಎ. ಇದನ್ನು ಕೂಡ ಇದೀಗ ಕರ್ನಾಟಕದಲ್ಲಿ ಆರಂಭಿಸಲು ನಿರ್ಧರಿಸಿದ್ದೇವೆ ಎಂದು ಇಂಧನ ಸಚಿವ ಶ್ರೀ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಕುಸುಮ್ ಎ ಅಡಿಯಲ್ಲಿ ರೈತರು, ರೈತರ ಗುಂಪುಗಳು, ಸಹಕಾರಿ ಸಂಸ್ಥೆಗಳು, ಪಂಚಾಯಿತಿಗಳು, ರೈತ ಸಂಪರ್ಕ ಸಂಸ್ಥೆಗಳು, ನೀರು ಬಳಕೆದಾರರ ಸಂಘಗಳು, ವಿದ್ಯುತ್ ಉಪಕೇಂದ್ರಗಳಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ 500 ಕಿಲೋವ್ಯಾಟ್ ಇಂದ 2 ಮೆಗಾವ್ಯಾಟ್ ವರೆಗಿನ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬಹುದಾಗಿದೆ. ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ರೈತರೇ ಬಳಸಿಕೊಳ್ಳಬಹುದು. ಹೆಚ್ಚಾಗಿ ಇರುವ ಕರೆಂಟ್ ಅನ್ನು ಸರ್ಕಾರ ಖರೀದಿಸುತ್ತದೆ. ಇದರಿಂದ ರೈತರಿಗೆ ಸಹಾಯವಾಗುತ್ತದೆ, ಜೊತೆಗೆ ವಿದ್ಯುತ್ ಸಮಸ್ಯೆಗೂ ಪರಿಹಾರ ಸಿಕ್ಕಂತಾಗುತ್ತದೆ ಎಂದು ಇಂಧನ ಸಚಿವರು ತಿಳಿಸಿದ್ದಾರೆ. ಮೀನುಗಾರರನ್ನು ರೈತರು ಎಂದು ಪರಿಗಣಿಸಿದ ಮಹಾರಾಷ್ಟ್ರ. ಮೀನುಗಾರಿಕೆಯನ್ನು ಕೃಷಿಯ ಇನ್ನೊಂದು ವಿಭಾಗ ಎಂದು ಪರಿಗಣಿಸಿ ಮೀನುಗಾರರನ್ನು ಕೂಡ ಕೃಷಿಕರೆಂದು ಗಣನೆಗೆ ತೆಗೆದುಕೊಳ್ಳುವ ಮಹತ್ವದ ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಂಡಿದೆ. ಇದರಿಂದ ರೈತರಿಗೆ ಸಿಗುವ ಸವಲತ್ತುಗಳಿಗೆ ಮೀನುಗಾರರು ಕೂಡ ಅರ್ಹರಾಗುತ್ತಾರೆ. ಈ ಕುರಿತು ಮಾತನಾಡಿದ ಮಹಾರಾಷ್ಟ್ರದ ಮೀನುಗಾರಿಕೆ ಸಚಿವ ಶ್ರೀ ನಿತೇಶ್ ರಾಣೆ, ಮೀನುಗಾರಿಕೆ ವಲಯ ವಿದೇಶಿ ರಫ್ತಿನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ದೇಶದಲ್ಲೂ ಸಹ ಮೀನು ಮಾಂಸದ ಪ್ರಮುಖವಾದ ಮೂಲ. ಸಮುದ್ರ ಮೀನುಗಳೊಂದೇ ಅಲ್ಲದೆ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಿಹಿ ನೀರು ಮೀನು ಸಾಕಾಣೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಇದೀಗ ಮೀನುಗಾರರನ್ನು ಕೂಡ ರೈತರು ಎಂದು ಗಣನೆಗೆ ತೆಗೆದುಕೊಳ್ಳಲು ನಮ್ಮ ಸರ್ಕಾರ ಅಸ್ತು ಎಂದಿದೆ. ಇದರಿಂದ ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ, ಕಡಿಮೆ ದರದಲ್ಲಿ ವಿದ್ಯುತ್, ಸಬ್ಸಿಡಿಯಲ್ಲಿ ಮೀನು ಆಹಾರ ಎಲ್ಲವೂ ಸಿಗುತ್ತದೆ. ಇದರಿಂದ ಮುಂಬರಲಿರುವ ದಿನಗಳಲ್ಲಿ ಮೀನುಗಾರರು ಕಡಿಮೆ ಖರ್ಚು ಮಾಡಿ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಎಂದರು. 2024-25ರಲ್ಲಿ 655.94 ಲಕ್ಷ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ ಭಾರತದ ರೈತರು. ಇದು ಸಾರ್ವತ್ರಿಕ ದಾಖಲೆ. ಭಾರತ ಸರ್ಕಾರ ರಸಗೊಬ್ಬರಗಳ ಆಮದನ್ನು ಕಡಿಮೆ ಮಾಡಬೇಕು ಎಂದು ಹಲವಾರು ಯೋಜನೆಗಳನ್ನು ರೂಪಿಸುತ್ತಿದೆ. ನ್ಯಾನೋ ಗೊಬ್ಬರಗಳಿಗೆ ಅಷ್ಟೊಂದು ಪ್ರಚಾರ ಒದಗಿಸಿದ್ದು, ಸ್ಥಳೀಯವಾಗಿ ಗೊಬ್ಬರ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲು ಉತ್ತೇಜನ ನೀಡಿದ್ದು, ರಾಷ್ಟ್ರೀಯ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಆರಂಭಿಸಿದ್ದೆಲ್ಲದರ ಹಿಂದೆ ರಸಗೊಬ್ಬರಗಳ ಬಳಕೆಯನ್ನು ನಿಯಂತ್ರಿಸಿ ಆಮದನ್ನು ಕಡಿಮೆ ಮಾಡಬೇಕು ಎನ್ನುವ ದೂರ ಉದ್ದೇಶ ಇತ್ತು. ಆದರೆ ಭಾರತದಲ್ಲಿ ಮಾತ್ರ ರಸಗೊಬ್ಬರಗಳ ಆಮದು ಮತ್ತು ಬಳಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ರಸಗೊಬ್ಬರ ಆಮದು ಹಿಂದಿನ ಹಣಕಾಸು ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಸರಿಸುಮಾರು ದುಪ್ಪಟ್ಟಾಗಿರುವುದರ ಬಗ್ಗೆ ನಾವು ವರದಿ ಮಾಡಿದ್ದೆವು. ಇದೀಗ 2024-25ರಲ್ಲಿ ರಸಗೊಬ್ಬರಗಳ ಬಳಕೆಯ ಅಂಕಿಅಂಶವನ್ನ ಕೇಂದ್ರ ಕೃಷಿ ಸಚಿವಾಲಯ ಬಿಡುಗಡೆ ಮಾಡಿದ್ದು, ಹಿಂದಿನ ಎಲ್ಲಾ ದಾಖಲೆಗಳನ್ನು ಮೀರಿ ಭಾರತದ ರೈತರು ರಸಗೊಬ್ಬರಗಳನ್ನ ಬಳಸಿದ್ದಾರೆ. 2023-24ರಲ್ಲಿ 600.79 ಲಕ್ಷ ಟನ್ ರಸಗೊಬ್ಬರವನ್ನು ರೈತರು ಜಮೀನಿಗೆ ಹಾಕಿದ್ದರು. ಇದರ ಪ್ರಮಾಣ 2024-25ರಲ್ಲಿ 655.94 ಲಕ್ಷ ಟನ್ಗೆ ಏರಿದೆ. ಯೂರಿಯಾ ಗೊಬ್ಬರದ ಬಳಕೆ 8.4% ಹೆಚ್ಚಿ 387.92 ಲಕ್ಷ ಟನ್ಗೆ ಬಂದಿದೆ. ಅದೇ ರೀತಿ ಎಂಒಪಿ, ಎಸ್ಎಸ್ಪಿ ಮತ್ತು ಸಂಕೀರ್ಣ ಗೊಬ್ಬರ ಬಳಕೆ ಕೂಡ ಹೆಚ್ಚಿದೆ. ಇರುವುದರಲ್ಲಿಯೇ ಡಿಎಪಿ ಗೊಬ್ಬರದ ಬಳಕೆ ಅಲ್ಪ ಕಡಿಮೆಯಾಗಿದೆ.
ಇದಕ್ಕೂ ಕೂಡ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಡೈ ಅಮೋನಿಯಂ ಫಾಸ್ಫೇಟ್ ನ ಕೊರತೆಯಾಗಿದ್ದೇ ಕಾರಣ ಹೊರತು ಬೇಡಿಕೆ ಕಡಿಮೆಯಾಗಿಲ್ಲ ಎಂದು ಕೃಷಿ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇವಾಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಭಾರತದಿಂದ ಬರುವ ಶೇಂಗಾ ಮತ್ತು ಗೋಧಿಯನ್ನು ಅಫ್ಲೋಟಾಕ್ಸಿನ್ ಪರೀಕ್ಷೆಗೆ ಒಳಪಡಿಸಲಿರುವ ಇಂಡೋನೇಷಿಯಾ. ಭಾರತ ಪ್ರತಿ ವರ್ಷ ಸುಮಾರು $5 ಬಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಇಂಡೋನೇಷಿಯಾಗೆ ರಫ್ತು ಮಾಡುತ್ತದೆ. ಅದರಲ್ಲಿ ಎಣ್ಣೆಕಾಳು ಬೆಳೆಗಳದ್ದು ಸಿಂಹಪಾಲು. ಸುಮಾರು $273 ಮಿಲಿಯನ್ ಮೌಲ್ಯದ ಶೇಂಗಾ ಬೀಜವನ್ನು ಭಾರತ ಇಂಡೋನೇಷಿಯಾಗೆ ಕಳುಹಿಸಿದೆ. ಇದರ ಲಾಭವನ್ನು ಪಡೆದುಕೊಂಡು ಭಾರತದ ಕೆಲ ವ್ಯಾಪಾರಿಗಳು ಕಳಪೆ ಗುಣಮಟ್ಟದ ಶೇಂಗಾವನ್ನು ಇಂಡೋನೇಷಿಯಾಗೆ ರಫ್ತು ಮಾಡುತ್ತಿದ್ದಾರೆ ಎನ್ನುವ ದೂರುಗಳು ಕೇಳಿಬಂದಿದ್ದವು. ಅಷ್ಟೇನೂ ಉತ್ತಮ ಅಲ್ಲದ ಗೋಧಿಯನ್ನು ಭಾರತದ ವ್ಯಾಪಾರಿಗಳು ಕಳಿಸುತ್ತಿದ್ದಾರೆ ಎಂದು ಅಲ್ಲಿನ ವರ್ತಕರು ದೂರು ನೀಡಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಪೇಡಾ ಇಂಡೋನೇಷಿಯಾದಲ್ಲಿ ಆಹಾರ ಗುಣಮಟ್ಟ ಪರೀಕ್ಷಾ ಕೇಂದ್ರಗಳನ್ನು ತೆರೆಯುವಂತೆ ಸೂಚಿಸಿತ್ತು. ಇದೀಗ ಇಂಡೋನೇಷಿಯನ್ ಕ್ವಾರಂಟೈನ್ ಅಥಾರಿಟಿ ದೇಶದಾದ್ಯಂತ 17 ನೂತನ ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸುತ್ತಿರುವುದಾಗಿ ತಿಳಿಸಿದೆ. ಅಲ್ಲಿ ನಮ್ಮ ದೇಶದಿಂದ ಬರುತ್ತಿರುವ ಗೋಧಿ ಮತ್ತು ಶೇಂಗಾದಲ್ಲಿ ಇರುವ ಅಫ್ಲೋಟಾಕ್ಸಿನ್ಗಳ ಪರೀಕ್ಷೆ ಮಾಡಲಾಗುತ್ತದೆ. ಅದೊಂದೇ ಅಲ್ಲದೆ ಕೃಷಿ ರಾಸಾಯನಿಕಗಳ ಉಳಿಕೆ, ಭಾರೀ ಲೋಹಗಳ ಉಳಿಕೆ ಮತ್ತು ಸೂಕ್ಷ್ಮಾಣು ಜೀವಿಗಳ ಇರುವಿಕೆಯ ಬಗ್ಗೆ ಕೂಡ ಪರೀಕ್ಷಿಸಲಾಗುತ್ತದೆ ಎಂದು ಐಕ್ಯೂಎ ತಿಳಿಸಿದೆ. ಗುಣಮಟ್ಟ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಉತ್ಪನ್ನಗಳನ್ನು ವಾಪಸ್ ಕಳಿಸುತ್ತೇವೆ, ಅಂತಹ ವ್ಯಾಪಾರಿಗಳ ರಫ್ತಿನ ಪರವಾನಗಿಯನ್ನು ರದ್ದು ಮಾಡುತ್ತೇವೆ ಎಂದು ಅದು ತಿಳಿಸಿದೆ. 1.79 ಲಕ್ಷ ಟನ್ ಸಾಸಿವೆಯನ್ನು ನೇರವಾಗಿ ರೈತರಿಂದ ಖರೀದಿಸಿದ ನಫೆಡ್. ಕೇಂದ್ರ ಸರ್ಕಾರ 2024-25ರಲ್ಲಿ ನೇರ ಖರೀದಿ ಯೋಜನೆಯ ಅಡಿಯಲ್ಲಿ ರೈತರಿಂದ ತಾನು ಖರೀದಿಸಿದ ಉತ್ಪನ್ನಗಳ ಮಾಹಿತಿಯನ್ನ ಹಂಚಿಕೊಂಡಿತ್ತು. ಅದೇ ರೀತಿ ಹಿಂದಿನ ಹಣಕಾಸು ವರ್ಷದಲ್ಲಿ ನಫೆಡ್ ಸುಮಾರು 1.79 ಲಕ್ಷ ಟನ್ ಸಾಸಿವೆಯನ್ನು ರೈತರಿಂದ ಖರೀದಿಸುವುದಾಗಿ ತಿಳಿಸಿದೆ. ಕ್ವಿಂಟಲ್ ಸಾಸಿವೆ ಬೆಲೆಯನ್ನು $5,950 ನಿಗದಿಪಡಿಸಲಾಗಿತ್ತು. ಅತಿ ಹೆಚ್ಚು ಸಾಸಿವೆಯನ್ನು ಹರಿಯಾಣದಿಂದ ಖರೀದಿಸಲಾಗಿದೆ. ಅಲ್ಲಿ ಹಿಂಗಾರಿನಲ್ಲಿ ಬೆಳೆದಿದ್ದ 1.6 ಲಕ್ಷ ಟನ್ ಸಾಸಿವೆಯನ್ನು ನಫೆಡ್ ಕೊಂಡುಕೊಂಡಿದೆ. ನಂತರದ ಸ್ಥಾನಗಳಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಸ್ಸಾಂ ಮತ್ತು ರಾಜಸ್ಥಾನ ಇದೆ. ಅತಿ ಹೆಚ್ಚು ಸಾಸಿವೆ ಬೆಳೆಯುವ ರಾಜಸ್ಥಾನದಲ್ಲಿ ಕಡಿಮೆ ಖರೀದಿಯಾಗಿರುವುದು ರೈತರಿಗೆ ನಿರಾಸೆಯನ್ನುಂಟು ಮಾಡಿದೆ. ದೇಶದ ಬಹುತೇಕ ಮಾರುಕಟ್ಟೆಗಳಲ್ಲಿ ಸಾಸಿವೆಯ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ. ಇದರಿಂದ ರೈತರು ಸಾಸಿವೆಯನ್ನು ನಫೆಡ್ಗೆ ನೀಡಲು ಉತ್ಸುಕರಾಗಿದ್ದರು. ಈ ಕಾರಣದಿಂದ ಈ ಬಾರಿ ಸಾಸಿವೆ ಖರೀದಿ ಉತ್ತಮವಾಗಿದೆ ಎಂದು ನಫೆಡ್ ತಿಳಿಸಿದೆ. ಏರುತ್ತಿದೆ ಕಾಳುಮೆಣಸಿನ ಬೇಡಿಕೆ. ಕಿಲೋಗ್ರಾಮಿಗೆ $1,000 ಆಗುವ ಸಾಧ್ಯತೆ. ಕಳೆದ 2 ವರ್ಷಗಳಲ್ಲಿ ಕಾಳುಮೆಣಸು ಬೆಲೆ 40% ಏರಿಕೆಯಾಗಿದೆ. ಪೂರೈಕೆ ಕೊರತೆ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಕಿಲೋಗ್ರಾಮಿಗೆ $900ರಿಂದ $1,000ವರೆಗೆ ದರ ಏರಬಹುದು ಎಂದು ಕೆಲವು ಮೂಲಗಳು ಅಂದಾಜಿಸಿವೆ.
ವಿಯೆಟ್ನಾಂ, ಬ್ರೆಜಿಲ್ನಂತಹ ಹೆಚ್ಚು ಕಾಳುಮೆಣಸು ಬೆಳೆಯುವ ದೇಶಗಳಲ್ಲಿ ಬೆಳೆ ಪ್ರಮಾಣ ಗಣನೀಯವಾಗಿ ಕುಸಿತವಾಗಿದೆ. ಇದರಿಂದಾಗಿ ಪೂರೈಕೆ ಮೇಲೆ ಹೊಡೆತ ಬಿದ್ದಿದೆ. ಮತ್ತೊಂದೆಡೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಕರ್ನಾಟಕದಲ್ಲೂ ಕೂಡ ಪ್ರತಿಕೂಲ ಹವಾಮಾನದಿಂದ ಹಿಂದಿನ ವರ್ಷ ಕಾಳುಮೆಣಸಿನ ಉತ್ಪಾದನೆ ಕಡಿಮೆಯಾಗಿತ್ತು. ಆದರೆ ಅಳಿದು ಉಳಿದ ಕರಿಮೆಣಸಿಗೆ ಉತ್ತಮ ಬೆಲೆ ಸಿಕ್ಕಿತ್ತು. ಇದೇ ಪ್ರವೃತ್ತಿ ಈ ಬಾರಿ ಕೂಡ ಮುಂದುವರಿಯಲಿದೆ. ಬೆಲೆ ಮತ್ತಷ್ಟು ಏರಲಿದೆ ಎನ್ನುವ ಭವಿಷ್ಯ ಕಾಳುಮೆಣಸಿನ ಬೆಳೆಗಾರರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.